ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ಯಾವತ್ತೂ ಕೂಡ ನನ್ನ ಒಂದು ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿಮೇಟ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ಇವತ್ತು ಕೂಡ ಒಂದು ಡಿಫ್ರೆಂಟ್ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಟಾಪಿಕ್ ಏನಂತಂದ್ರೆ ಆಕ್ಚುಲಿ ಜಯಾ ಜೇಟ್ಲಿ ಸಮಿತಿ ಅಂತ. ಓಕೆನಾ? ಇದು ಜಯಾ ಜೇಟ್ಲಿ ಸಮಿತಿ ಅಂತ. ಇದೇನಂದ್ರೆ ಮಹಿಳೆಯರ ಮದುವೆ ವಯಸ್ಸನ್ನ 18ರಿಂದ 21 ವರ್ಷಕ್ಕೆ ಹೆಚ್ಚಿಸಲು ಪರಿಶೀಲನೆ ಮಾಡ್ತಾ ಇದ್ದಾರೆ, ಅಂದ್ರೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದು ಜಯಾ ಜೇಟ್ಲಿ ಸಮಿತಿ ಅಥವಾ ಜಯಾ ಜೇಟ್ಲಿ ಕಮಿಟಿ ಅಂತ ಕರೀತಾರೆ. ಓಕೆ, ಯಾಕೆ ಈ ಟಾಪಿಕ್ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ನಿಮ್ಗೆಲ್ಲ ಗೊತ್ತಿರುವಂತೆ ಲಾಸ್ಟ್ ಬಜೆಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಕೇಂದ್ರದ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾರೆ ಅಂದ್ರೆ, ಬಜೆಟ್ ಸ್ಪೀಚ್ ಅಲ್ಲಿ ಒಂದು ಘೋಷಣೆ ಮಾಡ್ತಾರೆ. ಏನಂದ್ರೆ ಏಜ್ ಆಫ್ ಗರ್ಲ್ ಎಂಟರಿಂಗ್ ದ ಮದರ್ಹುಡ್ ಅಂತ. ಅಂದ್ರೆ ಇಲ್ಲಿ 21 ಯೂನಿಫಾರ್ಮ್ ಮಾಡ್ಬೇಕನ್ನೋದು ಇದರ ಒಂದು ಮುಖ್ಯ ಉದ್ದೇಶವಾಗಿದೆ. ಸೊ ಉದ್ದೇಶ ಏನಪ್ಪಾ ಅಂದ್ರೆ ಆಕ್ಚುಲಿ ಲೋ ಮ್ಯಾಟರ್ನಲ್ ಮೊಟಿಲಿಟಿ ರೇಟ್ಸ್ ಆಸ್ ವೆಲ್ ಆಸ್ ಇಂಪ್ರೂವ್ ದ ನ್ಯೂಟ್ರಿಷನಲ್ ಸ್ಟೇಟಸ್ ಅಂತ. ಅಂದ್ರೆ ತಾಯಿಯ ಮರಣದ ದರವನ್ನು ಕಡಿಮೆ ಮಾಡುವಂತದ್ದು, ಜೊತೆಗೆ ಅವರ ಪೋಷಕಾಂಶವನ್ನ, ಅವರ ಒಂದು ಆರೋಗ್ಯವನ್ನ ಸುಧಾರಿಸುವಂತದ್ದು ಈ ಒಂದು ಡಿಸಿಷನ್ ಮುಖ್ಯ ಉದ್ದೇಶ ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಅಂದ್ರೆ ಕೋರಿಲೇಷನ್ ಏಜ್ ಆಫ್ ದಿ ಮ್ಯಾರೇಜ್ ಆಫ್ ಮದರ್ಹುಡ್ ಅಂತ. ಅಂದ್ರೆ ಮ್ಯಾರೇಜ್ ಮತ್ತೆ ಮದರ್ಹುಡ್ ಅನ್ನ ಕೋರಿಲೇಷನ್ ಮಾಡ್ಕೊಳ್ಳೋಕೆ ಆಕ್ಚುಲಿ ಈ ಒಂದು ಕಮಿಟಿಯನ್ನ ಮಾಡ್ತಾರೆ. ಅದು ಯಾವ ಕಮಿಟಿ ಅಪ್ಪ ಅಂದ್ರೆ, ಅದು ಜಯಾ ಜೇಟ್ಲಿ ಸಮಿತಿಯಾಗಿದೆ. ಸೊ ಇದರ ಒಂದು ಆಬ್ಜೆಕ್ಟಿವ್ ಏನಂತಂದ್ರೆ, ರೈಸಿಂಗ್ ಲೀಗಲ್ ಏಜ್ ಆಫ್ ದಿ ಮ್ಯಾರೇಜ್ ಏಜ್ ಫಾರ್ ವುಮೆನ್ ಅಂತ. ಅಂದ್ರೆ ಮಹಿಳೆಯರ ಮದುವೆ ವಯಸ್ಸನ್ನ 18ರಿಂದ 21ಕ್ಕೆ ಹೆಚ್ಚಿಸೋಕೆ ಏನಂದ್ರೆ ಈ ಒಂದು ಕಮಿಟಿಯನ್ನ ಅಪಾಯಿಂಟ್ ಮಾಡ್ತಾರೆ. ಇದನ್ನ ಟಾಸ್ಕ್ ಫೋರ್ಸ್ ಅಂತ ಕರೀತಾರೆ. ಯಾರು ಅಪಾಯಿಂಟ್ ಮಾಡ್ತಾರೆ ಇದನ್ನ ನೋಡಿ, ಇದನ್ನ ನೀತಿ ಆಯೋಗ್ ಮತ್ತೆ ಮಿನಿಸ್ಟ್ರಿ ಆಫ್ ದಿ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಂದ್ರೆ ಮಿನಿಸ್ಟ್ರಿ ಇದೆಯಲ್ಲ, ಎರಡು ಕೂಡ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಒಂದು ಕಮಿಟಿಯನ್ನ ಅಥವಾ ಟಾಸ್ಕ್ ಫೋರ್ಸ್ ಅನ್ನ ಮಾಡುತ್ತೆ. ಅದರ ಹೆಡ್ ಆಗಿರುವಂತವರು ಇವರೇ ಜಯಾ ಜೇಟ್ಲಿ ಅವರಾಗಿರ್ತಾರೆ. ಓಕೆನಾ? ಅದಕ್ಕೆ ನಾವು ಜಯಾ ಜೇಟ್ಲಿ ಸಮಿತಿ ಅಂತ ಕರೀತಾರೆ, ರೈಟ್? ಸೊ ಹಾಗಾಗಿ ರೀಸೆಂಟ್ ಆಗಿ ಏನಂದ್ರೆ ಈ ಕಮಿಟಿ ಏನ್ ಮಾಡಿದೆ, ಒಂದು ಸೆಂಟ್ರಲ್ ಗವರ್ಮೆಂಟ್ ಗೆ ತನ್ನ ರಿಪೋರ್ಟ್ ಅನ್ನ, ತನ್ನ ರೆಕಮೆಂಡೇಶನ್ ಕೊಟ್ಟಿದೆ. ಹಾಗಾಗಿ ಟಾಪಿಕ್ ಮತ್ತೆ ಇಲ್ಲಿ ನ್ಯೂಸ್ ಅಂತ ನೋಡಬಹುದು. ಸೊ ಅದೇ ರೈಸ್ ದ ಲೀಗಲ್ ಏಜ್ ಆಫ್ ಮ್ಯಾರೇಜ್ ಫಾರ್ ದ ವುಮೆನ್ಸ್ ಫ್ರಮ್ 18 to 21 ಇಯರ್ಸ್ ಅನ್ನೋದು ಈ ಒಂದು ಟಾಪಿಕ್ ಅಂತ ಹೇಳ್ಬೋದು ನಾವು, ರೈಟ್? ಸೊ ಹಾಗಾದ್ರೆ ಈ ಕಮಿಟಿ, ಈ ಜಯಾ ಜೇಟ್ಲಿ ಸಮಿತಿ ಏನೆಲ್ಲ ರೆಕಮೆಂಡೇಶನ್ ಕೊಟ್ಟಿದ್ದು ನೋಡ್ತಾ ಹೋಗೋಣ, ಶಿಫಾರಸ್ ಕೊಟ್ಟಿದ್ದು ನೋಡ್ತಾ ಹೋಗೋಣ. ಇದೇನ್ ಹೇಳುತ್ತಂದ್ರೆ ಆಕ್ಚುಲಿ ದ ಏಜ್ ಆಫ್ ಮ್ಯಾರೇಜ್ ಶುಡ್ ಬಿ ಇನ್ಕ್ರೀಸ್ಡ್ ಫ್ರಮ್ 18 to 21 ಇಯರ್ಸ್ ಅಂತ ಹೇಳ್ತಿದೆ. ಹೌದಾ? ಅಂದ್ರೆ ಹೆಣ್ಣು ಮಕ್ಕಳ ಮದುವೆ ವಯಸ್ಸು ಏನ್ ಪ್ರೆಸೆಂಟ್ ಆಗೋದಾ, ಈಗ ಗರ್ಲ್ಗೆ 18 ಆಗಿರ್ಬೇಕು, ಸೊ ಬಾಯ್ಗೆ 21 ವರ್ಷ ಆಗಿರ್ಬೇಕು. ಈ ಪ್ರೆಸೆಂಟ್ ಆಗಿರುವಂತಹ ಒಂದು ಮ್ಯಾರೇಜ್ ಏಜಸ್ ಗಳು. ಅದಕ್ಕೆ ಏನಂದ್ರೆ ಇಲ್ಲಿ ದ ಏಜ್ ಆಫ್ ದಿ ಮ್ಯಾರೇಜ್ ಶುಡ್ ಬಿ ಇನ್ಕ್ರೀಸ್ಡ್. ಅಂದ್ರೆ ಏನು ಹುಡುಗಿ 18 ವರ್ಷ ಇದೆಯಲ್ಲ, 21 ವರ್ಷ ಮಾಡ್ಬೇಕನ್ನೋದು ಆಕ್ಚುಲಿ ಈ ಒಂದು ಸಮಿತಿಯ ಬಹಳ ಪ್ರಮುಖವಾದಂತಹ ಒಂದು ಶಿಫಾರಸ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ದ ಗವರ್ಮೆಂಟ್ ಶುಡ್ ಲುಕ್ ಇನ್ ಟು ಇನ್ಕ್ರೀಸಿಂಗ್ ದ ಆಕ್ಸೆಸ್ ಟು ಸ್ಕೂಲ್ಸ್ ಕಾಲೇಜಸ್ ಫಾರ್ ದ ಗರ್ಲ್ಸ್ ಅಂತ ನೋಡಿ. ಹೌದಾ? ಏನಂದ್ರೆ 18ರಿಂದ 21 ವರ್ಷಕ್ಕೆ ಏಜ್ ಅನ್ನ ಇನ್ಕ್ರೀಸ್ ಮಾಡಿದ್ರೆ, ಮ್ಯಾರೇಜ್ ಏಜ್ ಇನ್ಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಸೊ ಅವರ ಒಂದು ಶಿಕ್ಷಣದ ಮಟ್ಟವನ್ನ ಜಾಸ್ತಿ ಮಾಡಬಹುದು. ಜೊತೆಗೆ ಸೊ ಟ್ರಾನ್ಸ್ಪೋರ್ಟೇಷನ್ ಆಫ್ ದೀಸ್ ಇನ್ಸ್ಟಿಟ್ಯೂಷನ್ ಫಾರ್ ಲಾಂಗ್ ಫ್ಲಂಗ್ ಅಂತ ಕರಿತೀವಿ ನೋಡಿ. ಅಂದ್ರೆ ಎಷ್ಟೋ ಜನ ಹಳ್ಳಿಗಳಲ್ಲಿ ಅಂದ್ರೆ ಈವನ್ ಟ್ರಾನ್ಸ್ಪೋರ್ಟೇಷನ್ ಬಸ್ಗಳು ಇರಂಗಿಲ್ಲ ಅಂತ ಏನ್ ಮಾಡ್ತಾರೆ, ಸ್ಕೂಲ್ ಬಿಡ್ತಾರೆ. ಹಾಗಾಗಿ ಅಂದ್ರೆ ನಾವು ಈಗ ಒಂದು ಏಜ್ ಜಾಸ್ತಿ ಮಾಡೋದ್ರ ಜೊತೆಗೆ ಅವ್ರಿಗೆಲ್ಲ ಒಂದು ಬೇಕಾದಂತ ಎಜುಕೇಶನ್ ಸೌಲಭ್ಯ ಆಗಿರ್ಬೋದು, ಸಾರಿಗೆ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಕೂಡ ಸರ್ಕಾರ ಮಾಡಬೇಕಂತ ಕೂಡ ಒಂದು ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಅದೇ ರೀತಿ ದ ಸ್ಕಿಲ್ ಅಂಡ್ ಬಿಸಿನೆಸ್ ಟ್ರೈನಿಂಗ್ ಹ್ಯಾಸ್ ಆಲ್ಸೋ ಬಿನ್ ರೆಕಮೆಂಡ್ ಅಂತ. ಆ ಹೆಣ್ಮಕ್ಳಿಗೆ ಏನಂದ್ರೆ ಆಕ್ಚುಲಿ ಇವೆಲ್ಲ ಒಂದು ಕೌಶಲ್ಯ ತರಬೇತಿ, ಫಾರ್ ಎಕ್ಸಾಂಪಲ್ ಈಗ ಅದು ಹೊಲಿಗೆ ತರಬೇತಿ ಆಗಿರ್ಬೋದು, ಸೋದಾ ಯಾವ್ದೋ ಒಂದು ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಟ್ರೈನಿಂಗ್ಸ್ ಆಗಿರ್ಬೋದು. ಈ ತರ ಏನಂದ್ರೆ ಆಕ್ಚುಲಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಎಕನಾಮಿಕಲಿ ಬೂಸ್ಟ್ ಮಾಡುವಂತದ್ದಾಗಿರ್ಬೋದು. ಜೊತೆಗೆ ಅವರಿಗೆ ಬಿಸ್ನೆಸ್ ಮಾಡ್ಕೊಳ್ಳಕ್ಕೆ, ಫಾರ್ ಎಕ್ಸಾಂಪಲ್ ಈಗ ನಮ್ಮ ದೇಶದಲ್ಲಿ ಸ್ಟಾರ್ಟ್ ಆಫ್ ಇಂಡಿಯಾ ಇದೆ, ಸ್ಟ್ಯಾಂಡ್ ಅಪ್ ಇಂಡಿಯಾ ಇದೆ. ಹೌದಾ? ಅದೇ ರೀತಿ ಏನಂದ್ರೆ ಆಕ್ಚುಲಿ ಅವರಿಗೆ ಫೈನಾನ್ಸ್ ಕೊಟ್ಟು ಅವರನ್ನ ಕೂಡ ಎಕನಾಮಿಕಲಿ ಇಂಡಿಪೆಂಡೆಂಟ್ ಮಾಡ್ಬೇಕು ಅನ್ನೋದು ಕೂಡ ಈ ಒಂದು ಸಮಿತಿ ಅಂದ್ರೆ ಇದು ಮಾಡ್ತದೆ. ಜೊತೆಗೆ ಶಾಲೆಗಳಲ್ಲಿ ಅಂದ್ರೆ ಆಕ್ಚುಲಿ ಸೆಕ್ಸ್ ಎಜುಕೇಶನ್ ಅಂತ. ಅಂದ್ರೆ ಈವನ್ ಶಾಲೆಗಳಲ್ಲಿ ಕೂಡ ನಿಮ್ಮ ಒಂದು ಪಠ್ಯಕ್ರಮದಲ್ಲಿ ಏನಾಗಿರ್ಬೇಕು, ಲೈಂಗಿಕ ಶಿಕ್ಷಣವನ್ನ ಒಂದು ಸಬ್ಜೆಕ್ಟ್ ಆಗಿಟ್ಟು ಅವ್ರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡುವಂತ ಪ್ರೋಗ್ರಾಮ್ ಅನ್ನು, ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿ ಅಂತೇಳಿ ಆಕ್ಚುಲಿ ಸರ್ಕಾರಕ್ಕೆ ರೆಕಮೆಂಡೇಶನ್ ಕೊಟ್ಟಿದ್ದಾರೆ. ಜೊತೆಗೆ these delivers must come first as unless they are implemented and women are empowered the law will not be as effect ಅಂತ ಕರೀತಾರೆ. ಅಂದ್ರೆ ನಾವು ಬರೀ ಏಜ್ ಜಾಸ್ತಿ ಮಾಡಿದ ತಕ್ಷಣ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ಸೊ ಹಾಗಾಗಿ ಅವ್ರಿಗೆ ಬೇಕಾದಂತ ಬೇಸಿಕ್ ನೆಸಿಟಿ ಆಗಿರುವಂತ ಎಜುಕೇಶನ್ ಆಗಿರ್ಬೋದು, ಪ್ರೀ ಎಜುಕೇಶನ್ ಆಗಿರ್ಬೋದು, ಮತ್ತೆ ಸ್ಕೂಲ್ಗಳಿಗೆ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಸ್ಕೂಲ್ಗಳಲ್ಲಿ ಟಾಯ್ಲೆಟ್ಸ್ ಆಗಿರ್ಬೋದು, ಮತ್ತೆ ಅವ್ರಿಗೆ ಸ್ಕೂಲ್ ಜೊತೆಗೆ ಒಂದು ಸ್ಕಿಲ್ ಎಜುಕೇಶನ್, ಸ್ಕಿಲ್ ಒಂದು ಟ್ರೈನಿಂಗ್ ಕೊಡೋದಾಗಿರ್ಬೋದು. ಜೊತೆಗೆ ಅವ್ರಿಗೆ ಸ್ಕೂಲ್ಗಳಲ್ಲಿ ಸೆಕ್ಸ್ ಎಜುಕೇಶನ್ ಮುಖಾಂತರ ತಮ್ಮ ಒಂದು ಹೆಲ್ತ್ ಬಗ್ಗೆ ಕೊಡೋಕೆ ಮಾಹಿತಿ ಕೊಡ್ಬೇಕಂತ ಹೇಳಿದ್ರೆ ಆಕ್ಚುಲಿ ಈ ಎಲ್ಲಾ ರೆಕಮೆಂಡೇಶನ್ ಕೂಡ ಜಯಾ ಜೇಟ್ಲಿ ಸಮಿತಿ ಕೊಟ್ಟಿರುವಂತದ್ದು. ಓಕೆನಾ? ಸೊ ಹಾಗಾದ್ರೆ ನಮ್ಮ ದೇಶದಲ್ಲಿ ಪ್ರೆಸೆಂಟ್ ಆಗಿರುವಂತಹ ಕಾನೂನುಗಳು ಅಥವಾ ಲಾಗಳು ಏನ್ ಹೇಳುತ್ತೆ ರಿಗಾರ್ಡಿಂಗ್ ದ ಮ್ಯಾರೇಜ್ ಬಗ್ಗೆ ಅಂತ ನೋಡ್ತಾ ಹೋಗೋಣ. ನೋಡಿ, ಒಂದು ಫಸ್ಟ್ ನಮ್ಗೆ ಏನಂದ್ರೆ ಆಕ್ಚುಲಿ ಈಗ ಪ್ರೆಸೆಂಟ್ ಆಗಿ
ಯಾವುದೇ ಒಂದು ಹುಡುಗಿ ಮದುವೆ ಆಗ್ಬೇಕಾದ್ರೆ ಹುಡುಗನಿಗೆ 21 ವರ್ಷ ಆಗಿರ್ಬೇಕು, ಹುಡುಗಿಗೆ 18 ವರ್ಷ ಆಗಿರ್ಬೇಕು. ಇದು ಪ್ರೆಸೆಂಟ್ ಆಗಿರುವಂತಹ ಒಂದು ಲೀಗಲ್ ಮ್ಯಾರೇಜ್ ಏಜ್ ಅಂತ ಕರಿತೀವಿ ನೋಡಿ, ಹೌದಾ. ಸೊ ಹಾಗಾಗಿ ನಮ್ಗೊಂದು ಕೆಲವೊಂದು ಆಕ್ಟ್ ಬರ್ತಾ ಹೋಗ್ತವೆ. ಇಲ್ಲಿ ನೋಡಿ ಅಂದ್ರೆ ಸೊ ಇಂಡಿಯನ್ ಮೆಜಾರಿಟಿ ಆಕ್ಟ್ ಆಫ್ ದ 1875 ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೇಮ್ ಏನಾಗಿರ್ಬೇಕು, ಹುಡುಗಿಗೆ 18 ವರ್ಷ ಆಗಿರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಯಾವುದೇ ರೀತಿ ದ ಮಿನಿಮಮ್ ಏಜ್ ಆಫ್ ಮ್ಯಾರೇಜ್ ಇಸ್ ಡಿಸ್ಟಿಂಕ್ಟ್ ಫ್ರಮ್ ದ ಏಜ್ ಆಫ್ ಮೆಜಾರಿಟಿ ವಿಚ್ ಇಸ್ ಜೆಂಡರ್ ನ್ಯೂಟ್ರಲ್ ಅಂತ ಹೇಳ್ತಾರೆ. ಅಂದ್ರೆ ಹುಡುಗ ಕೂಡ ಆಕ್ಚುಲಿ ಇಂಡಿಯನ್ ಮೆಜಾರಿಟಿ ಆಕ್ಟ್ ಆಫ್ 1875 ಇದೆಯಲ್ಲ, ಇಲ್ಲಿ ಏನಂತಂದ್ರೆ ಸೊ 18 ವರ್ಷ ಇದ್ರೆ ಸಾಕು, ಹುಡುಗ 18 ವರ್ಷ ಓಕೆ, ಹುಡುಗಿಗೂ 18 ವರ್ಷ ಅಂತ ಹೇಳ್ತಾ ಇದೆ ಈ ಒಂದು ಆಕ್ಟ್ ಅಂತ. ಅದೇ ರೀತಿ ನೋಡಿ ದ ಹಿಂದೂ ಮ್ಯಾರೇಜ್ ಆಕ್ಟ್ ಆಫ್ ದ 1955 ಅಂಡರ್ ದ ಸೆಕ್ಷನ್ 5 ಆಫ್ 3 ಅಲ್ಲಿ ಏನಂತಂದ್ರೆ 18 years is the minimum age of the bride and 21 years as minimum age for the groom ಅಂತ ಹೇಳ್ತಾರೆ. ಅಂದ್ರೆ ಸೊ ವರನಿಗೆ 21 ವರ್ಷ ಆಗಿರ್ಬೇಕು, ವಧುಗೆ 18 ವರ್ಷ ಆಗಿರ್ಬೇಕು ಅಂತ ಹೇಳುತ್ತೆ ದ ಹಿಂದೂ ಮ್ಯಾರೇಜ್ ಆಕ್ಟ್ ಆಫ್ ದ 1955 ಅಂತ. ಜೊತೆಗೆ ದ ಚೈಲ್ಡ್ ಮ್ಯಾರೇಜ್ ಆರ್ ನಾಟ್ ಇಲ್ಲಿಗಲ್ ಬಟ್ ಇಟ್ ಕ್ಯಾನ್ ಬಿ ಡಿಕ್ಲೇರ್ ವೈಡ್ ಎಟ್ ದ ರಿಕ್ವೆಸ್ಟ್ ಆಫ್ ದ ಮೈನರ್ ಇನ್ ದ ಮ್ಯಾರೇಜ್ ಅಂತ ಕರೀತಾರೆ. ನೋಡಿ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಆಕ್ಚುಲಿ ಚೈಲ್ಡ್ ಮ್ಯಾರೇಜ್ ಗಳ ಬಗ್ಗೆ ಏನಂದ್ರೆ ಯಾವುದೇ ರೀತಿ ಒಂದು ಇಲ್ಲಿಗಲ್ ಅಂತ ಹೇಳಂಗಿಲ್ಲ. ಬಟ್ ಆದ್ರೆ ಏನಾದ್ರೂ ಆ ಮೈನರ್ ಮ್ಯಾರೇಜ್ ಆಗಿರುವಂತ ಇದು ಮಾಡಿದ್ರೆ ಏನಂದ್ರೆ ಡಿಸೈಡ್ ಮಾಡಿದ್ರೆ ಅವಾಗ ಅದ್ರ ಮೇಲ್ಗಡೆ ಆ ಮ್ಯಾರೇಜ್ ಅನ್ನ ವೈಡ್ ಅಂತ ಹೇಳ್ಬೋದು ಈ ಒಂದು ಆಕ್ಟ್ ಪ್ರಕಾರ, ದ ಹಿಂದೂ ಮ್ಯಾರೇಜ್ ಆಕ್ಟ್ ಆಫ್ ದ 1955 ಅಲ್ಲಿ. ಅದೇ ರೀತಿ ನೋಡಿ ಇನ್ನು ಇಸ್ಲಾಂ ಧರ್ಮದಲ್ಲಿ ನೋಡ್ತಾ ಹೌದಾ. ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಏನಂದ್ರೆ ದ ಮ್ಯಾರೇಜ್ ಆಫ್ ಮೈನರ್ ವಾಸ್ ಅಟೈನ್ಡ್ ಪಬರ್ಟಿ ಈಸ್ ಕನ್ಸಿಡರ್ಡ್ ವ್ಯಾಲಿಡ್ ಅಂಡರ್ ದ ಪರ್ಸನಲ್ ಅಂತ ಕರೀತಾರೆ. ನೋಡಿ ಆಕ್ಚುಲಿ ಈ ಮುಸ್ಲಿಂ ಲಾ ಅಥವಾ ಒಂದು ಸೆರಿಯತ್ ಅಂತ ಕರಿತೀವಿ ನೋಡಿ, ಆ ಸೆರಿಯತ್ ಏನ್ ಹೇಳ್ತಂದ್ರೆ ಆಕ್ಚುಲಿ ಯಾವುದೇ ಒಬ್ಬ ಹೆಣ್ಮಗಳು ತನ್ನ ಋತುಚಕ್ರ ಸ್ಟಾರ್ಟ್ ಆದ್ರೆ ಅಥವಾ ಮೆನಿಸ್ಟ್ರೇಷನ್ ಸ್ಟಾರ್ಟ್ ಆದ್ರೆ ಅಂದ್ರೆ ಅವಾಗ ಅಂದ್ರೆ ಆಕಿ ಫಿಟ್ ಫಾರ್ ದ ಮ್ಯಾರೇಜ್ ಅಂತ ಹೇಳ್ತಾರೆ. ಅಂದ್ರೆ ಅಟೆಂಡ್ ದ ಪಬರ್ಟಿ, ಯಾವಾಗ ಆಕಿ ಋತುಚಕ್ರ ಸ್ಟಾರ್ಟ್ ಆಗುತ್ತೋ ಅವಾಗ್ಲೇ ಆಕಿಗೆ ಮದುವೆ ಮಾಡಬಹುದು ಅಂತ ಹೇಳ್ತಾರೆ. ಇಲ್ಲಿ ಯಾವುದೇ ರೀತಿಯ ಒಂದು ಏಜ್ ಅನ್ನ ಫಿಕ್ಸ್ ಮಾಡಿಲ್ಲ ನೋಡಿ, ಹೌದಾ, ಇಸ್ಲಾಂ ಅಥವಾ ಶರಿಯತ್ ಲಾ ಅಲ್ಲಿ. ಅದೇ ರೀತಿ ದ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಆಫ್ ದ 1954 ಏನಿರುತ್ತೆ ಅಂತಂದ್ರೆ ಆಕ್ಚುಲಿ ಇದಾಗಿರ್ಬೋದು. ಮತ್ತೆ ದ ಪ್ರೊಹಿಬಿಷನ್ ಆಫ್ ದ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಆಫ್ ದ 2006 ಅಂತ ಕರೀತಾರೆ. ಅಂದ್ರೆ ಬಾಲ್ಯ ವಿವಾಹ ಅಂತ ಕರಿತೀವಿ, ಹೌದಾ. ಸೊ ಅದನ್ನ ಆಕ್ಚುಲಿ ಇಲ್ಲಿ ಕೂಡ ಅಂದ್ರೆ ಹುಡುಗಿಯ ವಯಸ್ಸು 18 ಆಗಿರ್ಬೇಕು, ಜೊತೆಗೆ ಹುಡುಗನ ವಯಸ್ಸು 21 ವರ್ಷ ಆಗಿರ್ಬೇಕು ಫಾರ್ ದ ಮ್ಯಾರೇಜ್ ಏಜ್ ಅಂತ ಕರಿತೀವಿ. ಸೊ ಅದಾ ಹೀಗಾಗಿ ಇವೆಲ್ಲವೂ ಕೂಡ ಪ್ರೆಸೆಂಟ್ ಆಗಿ ನಮ್ಮ ದೇಶದಲ್ಲಿರುವಂತಹ ಲಾಗಳು ರಿಗಾರ್ಡಿಂಗ್ ದ ಮ್ಯಾರೇಜ್ ಅಂತ ಹೇಳ್ಬೋದು. ಓಕೆ, ಯಾ. ಸೊ ಹಾಗಾದ್ರೆ ಈ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನ 18ರಿಂದ 21 ವರ್ಷಕ್ಕೆ ಸೊ ಹೆಚ್ಚು ಮಾಡಿದ್ರೆ ಇದರಿಂದ ಆಗುವಂತ ಒಂದು ಪ್ರೋಸ್ ಬೆನಿಫಿಟ್ಸ್ ಗಳೇನಪ್ಪ ಅಥವಾ ಮೆರಿಟ್ಸ್ ಏನಂತ ನೋಡ್ತಾ ಹೋಗೋಣ. ಸೊ ಏನ್ ನೋಡಬಹುದು ನಾವು ಆಕ್ಚುಲಿ ಟು ರೆಡ್ಯೂಸ್ ದ MMR ಅಂಡ್ IMR ಅಂತ ಕರೀತಾರೆ, ಹೌದಾ. MMR ಅಂತಂದ್ರೆ ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಂತ ಕರಿತೀವಿ, ಅಂದ್ರೆ ತಾಯಿಯಂದಿರ ಮರಣ ದರ ಅಂತ ಕರೀತಾರೆ. ನೋಡಿ ಹೌದಾ, ಎಷ್ಟೋ ಜನ ಅಂದ್ರೆ ಪ್ರೆಗ್ನೆಂಟ್ ಏನ್ ಮಾಡ್ತಾರೆ ಅಂದ್ರೆ ಹೆಣ್ಮಕ್ಳು ಡೆಲಿವರಿ ಆಗ್ಬೇಕಾದ್ರೆ ತುಂಬಾ ಜನ ಡೆತ್ ಆಗ್ತಾರೆ. ಅದನ್ನ ನಾವು ಮ್ಯಾಟರ್ನಲ್ ಮೊರ್ಟಾಲಿಟಿ ರೇಟ್ ಅಂತ ಕರೀತಾರೆ ಫಾರ್ 1 lakh ಪ್ರೆಗ್ನೆಂಟ್ ವುಮೆನ್ ಅಂತ. ಓಕೆ, 1 lakh ಬರುತ್ತೆ ನೋಡಿ, ಗೊತ್ತಿರ್ಬೇಕು ನಿಮಗೆ, ರೈಟ್. ಅದೇ ರೀತಿ IMR ಅಂತ ಕರೀತಾರೆ. IMR ಅಂದ್ರೆ ಇನ್ಫೆಂಟ್ ಮೊರ್ಟಾಲಿಟಿ ರೇಟ್ ಅಂತ ಕರೀತಾರೆ, ಹೌದಾ. ಶಿಶು ಮರಣದ ಅಂತ ಕರೀತಾರೆ. ಏನಂದ್ರೆ ಆಕ್ಚುಲಿ ಆ ಮಗು ಏನ್ ಜನಿಸಿರುತ್ತಲ್ಲ ಒಂದೇ ವರ್ಷದಲ್ಲಿ ಡೆತ್ ಆದ್ರೆ ಅಂದ್ರೆ ವಿತ್ ಇನ್ 1 year ಅಂದ್ರೆ ಅದು ಡೆತ್ ಆಗಿದ್ರೆ ಅದು ನಾವು ಶಿಶು ಮರಣದರ ಅಂತ ಕರೀತಾರೆ. ಸೊ ಹಾಗಾಗಿ ಯಾಕೆ ಇದನ್ನ ಮಾಡ್ತಾರೆ ಅಂದ್ರೆ ನೋಡಿ, ಈಗ ಏನಾಗುತ್ತೆ ಅಂದ್ರೆ 18 ವರ್ಷ ಮದುವೆ ಆದ ತಕ್ಷಣ ಆಗುತ್ತೆ ಅಂದ್ರೆ ಅವರು ತುಂಬಾ ಅರ್ಲಿ ಪ್ರೆಗ್ನೆನ್ಸಿ ಆಗಿಬಿಡ್ತಾರೆ. ಸೊ ಅವಾಗ ಏನಂದ್ರೆ ಆಕ್ಚುಲಿ ಮೇ ಬಿ ತಾಯಿ ಡೆತ್ ಆಗ್ಬಹುದು, ಇಲ್ಲಂದ್ರೆ ಮಗು ಡೆತ್ ಆಗ್ಬಹುದು ಅಂತ. ಅದಕ್ಕೆ ಏನ್ ಮಾಡಬಹುದು ಆಕ್ಚುಲಿ ಈ 18ರಿಂದ 21 ವರ್ಷಕ್ಕೆ ಮಾಡೋದ್ರಿಂದ ಸೊ ಅವರ ಒಂದು ತಾಯಿಯ ಮರಣ ದರವನ್ನ ಹಾಗೆ ಶಿಶುವಿನ ಮರಣ ದರಗಳು ಏನ್ ಜಾಸ್ತಿ ಆಗ್ತಾ ಇದೆಯಲ್ಲ ಅದನ್ನ ರೆಡ್ಯೂಸ್ ಮಾಡಬಹುದು ಅಂತ ನಮಗೆ ಇದೊಂದು ಪ್ರೋಸ್ ಬೆನಿಫಿಟ್ ಮೆರಿಟ್ ಅಂತ ಹೇಳ್ಬೋದು. ಎರಡನೇ ನೋಡ್ತಾ ಹೋಗೋಣ, ಇಂಪ್ರೂವ್ ದ ಎಜುಕೇಶನ್ ಲೆವೆಲ್ ಅಂತ ಕರಿತೀವಿ ನೋಡಿ. ಎಸ್, ಏನಂದ್ರೆ ನೋಡಿ ಈಗ ಸೊ ಈಗ ಏನಾದ್ರೆ ಪ್ರೆಸೆಂಟ್ ಎಷ್ಟಿದೆ 18 ವರ್ಷಕ್ಕೆ ಮದುವೆ ಮಾಡೋದು ಅಂತ ಅನ್ಕೊಂತಾರೆ, ಹೌದಾ. ಅವಾಗ ಏನಾಗುತ್ತೆ ಅಂದ್ರೆ 16 ವರ್ಷಕ್ಕೆ ಎಂಗೇಜ್ಮೆಂಟ್ ಆಗುತ್ತೆ. ಅಂದ್ರೆ ಮೇ ಬಿ ಆಕಿ SLC ಕ್ಲಾಸ್ ಗಳು ಕ್ಲಾಸ್ ಕ್ವಿಟ್ ಮಾಡ್ತಾ ಎಜುಕೇಶನ್ ಕ್ವಿಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಹೈಯರ್ ಎಜುಕೇಶನ್ ಪಡ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ನಾವು 21 ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅವ್ರಿಗೆ ಅಟ್ ಲೀಸ್ಟ್ ಡಿಗ್ರಿ ಕಂಪ್ಲೀಟ್ ಮಾಡಬಹುದು, PG ಮಾಡ್ಕೊಳಕ್ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ಸೊ ಅದು ಕೂಡ ಒಂದು ಇಂಪ್ರೂವ್ಮೆಂಟ್ ಆಫ್ ದಿ ಎಜುಕೇಶನ್ ಲೆವೆಲ್ ಇಂದ ವುಮೆನ್ಸ್ ಕೂಡ ಸಾಧ್ಯ ಆಗುತ್ತೆ ಅಂತ ಇದು ಕೂಡ ನಮ್ಮ ಬೆನಿಫಿಟ್ ಅಂತ ಮೆರಿಟ್ ಅಂತ ಹೇಳ್ಬೋದು. ಅದೇ ರೀತಿ ಎಂಪವರ್ಮೆಂಟ್ ಆಫ್ ದಿ ವುಮೆನ್ಸ್ ಅಂತ ಕರಿತೀವಿ, ಹೌದಾ. ನೋಡಿ ಯಾವಾಗ ಒಬ್ಬ ಹೆಣ್ಮಗಳಿಗೆ ನಾವು ಎಜುಕೇಶನ್ ಕೊಡ್ತೀವೋ ಮತ್ತೆ ಸ್ಕಿಲ್ ಕೊಡ್ತೀವೋ ಏನಾಗ್ತದೆ ಆಟೋಮೆಟಿಕ್ ಆಗಿ ಆ ಒಂದು ಮಹಿಳೆ ಸಶಕ್ತೀಕರಣ ಆಗ್ತಾಳೆ ಅಥವಾ ಎಂಪವರ್ಮೆಂಟ್ ಆಗ್ತಾಳೆ ಅಂತ ಇದು ಕೂಡ ಒಂದು ನಾವು ಪಾಸಿಟಿವ್ ಪಾಯಿಂಟ್ ಅಲ್ಲಿ ಹೇಳ್ಬೋದು. ಅದೇ ರೀತಿ ಎಕನಾಮಿಕ್ ಡಿಪೆಂಡ್ ಆಗ್ತಾಳೆ ಅಂತ ಏನಾಗ್ತದೆ ಎಕನಾಮಿಕ್ ಇಂಡಿಪೆಂಡೆಂಟ್ ಆಗ್ತಾಳೆ ಅಂತ. ಯಾವ ರೀತಿ ಅಂದ್ರೆ ನೋಡಿ ಈಗ ಆಕೆ ಏನಾದ್ರೂ ಕೂಡ ಒಂದು ಜಾಬ್ ತಗೊಂಡ್ರೆ ಸೊ ಆಕಿ ಫ್ರೀ ಆಕೆ ಏನಾದ್ರೂ ಕೂಡ ಒಂದು ಅರ್ನ್ ಮಾಡ್ತಾ ಹೋಗ್ತಾಳೆ. ಹಾಗಾಗಿ ಆಕೆ ಯಾರ ಮೇಲ್ಗಡೆ ಕೂಡ ಏನಂದ್ರೆ ಡಿಪೆಂಡೆಂಟ್ ಆಗಿರಂಗಿಲ್ಲ, ಅಂದ್ರೆ ಸ್ವತಂತ್ರವಾಗಿ ತನಗೆ ಬೇಕಾದಂತ ಒಂದಂದ್ರೆ ಆರ್ಥಿಕತೆ ಏನಂತ ತಾನೇ ಸುದ್ ಮಾಡ್ಕೋತಾಳೆ. ಸೊ ಹಾಗಾಗಿ ಅದನ್ನ ಇದು ಕೂಡ ಒಂದು ನಮಗೆ ಪಾಸಿಟಿವ್ ಫಾರ್ ದ ಎಕನಾಮಿ ಅಂತ ಹೇಳ್ಬೋದು, ಪಾಸಿಟಿವ್ ಫಾರ್ ದ ಸೊಸೈಟಿ ಅಂತ ಹೇಳ್ಬೋದು. ಜೊತೆಗೆ ಇಂಪ್ರೂವ್ ದ ಹೆಲ್ತ್ ಆಫ್ ಬೋತ್ ಮದರ್ ಅಂಡ್ ಚೈಲ್ಡ್ಸ್ ಅಂತ ಕರಿತೀವಿ. ಏನಂದ್ರೆ ಈಗ ನಾನು ಆಗ್ಲೇ ಹೇಳ್ತಿದ್ದೆ ಆಕ್ಚುಲಿ ಏನ್ 18 ವರ್ಷಕ್ಕೆ ಮದುವೆ ಆದ ತಕ್ಷಣ ಆಗತ್ತಂದ್ರೆ ಅರ್ಲಿ ಪ್ರೆಗ್ನೆನ್ಸಿ ಆಗ್ತಾರೆ. ಸೊ ಆಮೇಲೆ ಅಷ್ಟು ಒಂದು ಫಿಟ್ ಇರಂಗಿಲ್ಲ ಮೇ ಬಿ ಹೆಲ್ತ್ ಒಂದು ಬಾಡಿ. ಹಾಗಾಗಿ
ಕೆಲವೊಂದ್ಸಲ ಮದರ್ ಡೆತ್ ಆಗ್ಬೋದು, ಕೆಲವೊಂದ್ಸಲ ಮಗುನೇ ಡೆತ್ ಆಗ್ಬೋದು. ಹೌದಾ? ಸೊ ಹಾಗಾಗಿ ಏನಂದ್ರೆ ಆಕ್ಚುಲಿ ಅದನ್ನ ಕೂಡ ಇಲ್ಲಿ ನಾವು ಏನ್ ನೋಡ್ಬೋದು, ಅವರ ಒಂದು ಆರೋಗ್ಯವನ್ನ ಅಟ್ಲೀಸ್ಟ್ 21 ವರ್ಷಕ್ಕಾದಾಗ ಅವರು ಕೂಡ ಒಂಥರ ಫಿಟ್ ಇರ್ತಾರೆ, ಮೆಂಟಲಿ ಫಿಟ್ ಇರ್ತಾರೆ, ಫಿಸಿಕಲಿ ಫಿಟ್ ಇರ್ತಾರೆ. ಸೊ ಹಾಗಾಗಿ ಆ ಜನಿಸುವಂತ ಮಗು ಕೂಡ ಫಿಟ್ ಇರಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನು ಕೂಡ ನಾವು ಹೆಲ್ತ್ ಇಂಪ್ರೂವ್ ಮಾಡಬಹುದು, ಬೋತ್ ಮದರ್ ಆಸ್ ವೆಲ್ ಆಸ್ ಚೈಲ್ಡ್ ಆಫ್ ದ ಚೈಲ್ಡ್ ಅಂತ ಹೇಳ್ಬೋದು. ಜೊತೆಗೆ ರೆಡ್ಯೂಸ್ ದ ಅರ್ಲಿ ಪ್ರೆಗ್ನೆನ್ಸಿ ಅಂತ. ಈಗ ನೋಡಿ ಮದುವೆ ಆದ ತಕ್ಷಣ ಅಂದ್ರೆ ಆಕ್ಚುಲಿ ಕೆಲವರಿಗೆ ಏನೋ ಫ್ಯಾಮಿಲಿ ಪ್ಲಾನಿಂಗ್ ಇರಂಗಿಲ್ಲ, ಸುಮ್ಮನೆ ಏನಂದ್ರೆ ಸೊ ಮಗು ಆಗ್ತಾ ಹೋಗುತ್ತೆ. ಅವಾಗ ಅದು ಹುಟ್ಟುವಂತ ಮಗು ಮೇ ಬಿ ಲೋ ವೇಟ್ ಆಗಿರ್ಬೋದು, ಅಂದ್ರೆ ತುಂಬಾ ಭಾರ ಕಡಿಮೆ ಇರುತ್ತೆ, ಆಮೇಲೆ ಸ್ಟಂಟಿಂಗ್ ಆಗಿರ್ಬೋದು, ವೇಸ್ಟಿಂಗ್ ಆಗಿರ್ಬೋದು. ಸೊ ಅದು ಈ ತರ ಎಲ್ಲ ಪ್ರಾಬ್ಲಮ್ಸ್ ಕೂಡ ಫೇಸ್ ಮಾಡಿ ಅಂದ್ರೆ ಆ ಮಗುವಿನ ಬೆಳವಣಿಗೆ ಸರಿಯಾಗಿ ಆಗಂಗಿಲ್ಲ. ಹಾಗಾಗಿ ಅದನ್ನ ಕೂಡ ಅಂದ್ರೆ ಆಕ್ಚುಲಿ ಅರ್ಲಿ ಪ್ರೆಗ್ನೆನ್ಸಿನ ನಾವು ರೆಡ್ಯೂಸ್ ಮಾಡಬಹುದು. ಜೊತೆಗೆ ಪಾಪ್ಯುಲೇಷನ್ ಕಂಟ್ರೋಲ್, ಬಟ್ ಆಕ್ಚುಲಿ ಇದು ಇಂಟೆನ್ಷನ್ ಇದಲ್ಲ. ಸೊ ಇದ್ರ ಜೊತೆಗೆ ಏನಂದ್ರೆ ನಾವು 21 ಇಯರ್ಸ್ ಆದಾಗ ಸೊ ಆಕೆ ನನ್ಗೆ ಎಷ್ಟು ಮಕ್ಕಳು ಬೇಕನ್ನೋದು ಕೂಡ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾವು ಏನಂದ್ರೆ ನಮ್ಮ ಒಂದು ಸಮಾಜ, ಒಂದು ಸೊಸೈಟಿಗೆ ಅಥವಾ ದೇಶಕ್ಕೆ ಒಂದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ಕೊಳ್ಳೋ ಕೂಡ ಸಾಧ್ಯ ಆಗುತ್ತೆ ಅಂತ. ಸೊ ಹಾಗಾಗಿ ದೀಸ್ ಆರ್ ದಿ ಪ್ರೋಸ್ ಅಥವಾ ಬೆನಿಫಿಟ್ಸ್ ಆರ್ ಮೆರಿಟ್ಸ್ ಆಫ್ ದಿ ಟು ಇನ್ಕ್ರೀಸ್ ದ ಮ್ಯಾರೇಜ್ ಏಜ್ ಆಫ್ ದಿ ಗರ್ಲ್ಸ್ ಫ್ರಮ್ 18 to 21 ಅಂತ ಹೇಳ್ತೀವಿ ನೋಡಿ. ಹೌದಾ? ಇವೆಲ್ಲ ಕೂಡ ಪಾಸಿಟಿವ್ ಪಾಯಿಂಟ್ಸ್ ಅಥವಾ ಬೆನಿಫಿಟ್ಸ್ ಅಂತ ಕರಿತೀವಿ ನೋಡಿ. ಸೊ ಹಾಗೆ ಇದರಿಂದ ಆಗ್ತಿರುವಂತ ಕಾನ್ಸ್ ಗಳೇನು, ಡಿಮೆರಿಟ್ಸ್ ಗಳಂತ ನೆಗೆಟಿವ್ ಅಂತ ನೋಡ್ತಾ ಹೋಗೋಣ. ಹೌದಾ? ಏನಾಗುತ್ತೆ, ಓವರ್ಲ್ಯಾಪ್ ಆಫ್ ದಿ ರಿಲೇಟೆಡ್ ಲಾಸ್, ಫಾರ್ ಎಕ್ಸಾಂಪಲ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಆಫ್ ದ 2006 ಅಂತ. ಹೌದಾ? ನೋಡಿ ಅಂದ್ರೆ ಆಕ್ಚುಲಿ ನಾವೇನಾದ್ರೂ ಕೂಡ 18 ವರ್ಷದಿಂದ 21 ವರ್ಷಕ್ಕೆ ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನ ಜಾಸ್ತಿ ಮಾಡಿದ್ರೆ, ಈಗ ಏನಾದ್ರು ಪ್ರೆಸೆಂಟ್ ಆಗಿ ಯಾವುದೇ ಒಬ್ಬ ಹುಡುಗ ಹುಡುಗಿ ಅಂದ್ರೆ ಹುಡುಗಿ ಅಂದ್ರೆ ಗರ್ಲ್ 18 ವರ್ಷಕ್ಕಿಂತ ಕೆಳಗಡೆ ಮದುವೆ ಆದ್ರೆ ಆಕೆ ಚೈಲ್ಡ್ ಮ್ಯಾರೇಜ್ ಅಂತ ಕರಿತೀವಿ. ಅದೇ ರೀತಿ ಬಾಯ್ 21 ಒಳಗಡೆ ಮದುವೆ ಕೆಳಗಡೆ ಆದ್ರೆ ಏನಂದ್ರೆ ಅದನ್ನ ನಾವು ಚೈಲ್ಡ್ ಮ್ಯಾರೇಜ್ ಅಂತ ಕರಿತೀವಿ. ಹಾಗೇನಾಗುತ್ತೆ ಆಕ್ಚುಲಿ ಈ ಒಂದು ತರ ಮಾಡಿದ್ರೆ ಎಲ್ಲೊಂದ್ ಕಡೆ ಈ ಒಂದು ಲಾಗೆ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಆಫ್ ದ 2006 ಇದೆಯಲ್ಲ, ಅದಕ್ಕೆ ದರ್ ಇಸ್ ಓವರ್ಲ್ಯಾಪ್ ಆಗ್ತಾ ಹೋಗುತ್ತೆ. ಅಂದ್ರೆ ಇದಕ್ಕೆ ದರ್ ಇಸ್ ನೋ ವ್ಯಾಲ್ಯೂ ಅಂತ ಆಗ್ತದೆ, ಅದು ಅಂತ ನೆಗೆಟಿವ್ ಅಂತ ಹೇಳ್ಬೋದು. ಎರಡನೇದು ಟೂಲ್ ಫಾರ್ ದಿ ಎಕ್ಸ್ಪ್ಲೋಟೇಷನ್ ಅಂತ ಕರೀತಾರೆ. ಟೇಕ್ ಫಾರ್ ಎಕ್ಸಾಂಪಲ್ ಅಂದ್ರೆ ಏನೋ ಬಾಯ್ ಇದ್ದಾನೆ, ಸೊ ಬಿ ಏನಂದ್ರೆ ಆಕ್ಚುಲಿ ಗರ್ಲ್ ಇದಾರೆ. ಹೌದಾ? ಆಕ್ಚುಲಿ ಅಂದ್ರೆ ಇಬ್ರು ಗೊತ್ತಿಲ್ಲ ಅವ್ರಿಗೆ, ಅಂದ್ರೆ ಒಂದು 20 ಇದಾರೆ, ಸೊ 20 ಇದಾರೆ ಅನ್ಕೊಳ್ಳಿ, ಇಬ್ರು ಲವ್ ಮಾಡಿರ್ತಾರೆ. ಸೊ ಹೌದಾ? ಸೊ ಅವಾಗ ಏನಾಗುತ್ತೆ, ಮೇ ಬಿ ಅವ್ನ್ ಮದುವೆ ಹಾಕಿ ಹೋದ್ರು ಕೂಡ ಆಕ್ಚುಲಿ ಇಲ್ಲಿ ಚೈಲ್ಡ್ ಮ್ಯಾರೇಜ್ ಆಗುತ್ತೆ. ಎರಡನೇದು ಏನಂದ್ರೆ ಮೇ ಬಿ ಆ ಹುಡುಗಿ ಕಡೆ ಏನ್ ಮಾಡೋದು, ಹುಡುಗಿಗೆ ಎಕ್ಸ್ಪ್ಲೋಟೇಷನ್ ಮಾಡ್ಬೋದು, ನೀವು ಒಂದು ಚೈಲ್ಡ್ ಮ್ಯಾರೇಜ್ ಆಗ್ತದೆ ಮೇಲೆ ಕೇಸ್ ಆಗ್ತೀವಿ ಅಂತೇಳಿ. ಹೌದಾ? ಸೊ ಹಾಗಾಗಿ ಏನಂದ್ರೆ ಆಕ್ಚುಲಿ ಇಲ್ಲಿ ಹುಡುಗ ಕೂಡ ಏನಂದ್ರೆ ಶೋಷಣೆ ಆಗ್ತಾನೆ, ಇವನ್ ಹುಡುಗಿ ಕೂಡ ಶೋಷಣೆ ಆಗ್ತಾ ಹೋಗ್ತದೆ. ಇವನ್ ಯಾರೋ ಹುಡುಗ ಲವ್ ಮಾಡಿ ಕೂಡ ಸೊ ನಿನ್ ಏಜ್ ಆಗಿಲ್ಲ, ಸೊ ಮೇ ಬಿ ಬಿಡಬಹುದು. ಸೊ ಹಾಗೆ ಏನಾಗುತ್ತೆ ಅಂದ್ರೆ ಎಲ್ಲ ಒಂದ್ ಕಡೆ ಶೋಷಣೆಗೆ ಒಳಗಾಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತೀನಿ. ಅದೇ ಮೇ ಇನ್ಕ್ರೀಸ್ ದ ರೇಪ್ ಇನ್ಸಿಡೆಂಟ್ ಅಂತ. ಎಸ್, ಖಂಡಿತ. ನೋಡಿ ಏನಂದ್ರೆ ಈಗ 18 ವರ್ಷಕ್ಕಿದ್ರೆ ನಮ್ಮ ದೇಶದಲ್ಲಿ ನೋಡಿ ಪ್ರತಿದಿನಕ್ಕೆ ಸೆಕೆಂಡ್ ಒಂದು ರೇಪ್ ಆಗ್ತಾ ಇದೆ. ಹೌದಾ? ಸೊ ಹಾಗಾಗಿ 21 ವರ್ಷ ಮಾಡಿದ್ರೆ ಅಂದ್ರೆ ಆಕ್ಚುಲಿ ಈಗೆಲ್ಲ ಸೋಷಿಯಲ್ ಮೀಡಿಯಾ ಅಂದಿರೋದ್ರಿಂದ ಮೇ ಬಿ ದ ಸೀಯಿಂಗ್ ಆಫ್ ದಿ ಫೋಟೋಗ್ರಫಿ ಆಗಿರ್ಬೋದು, ಈ ತರ ಇಶ್ಯೂಗಳಿಂದ ಏನಂದ್ರೆ ಆಕ್ಚುಲಿ ದರ್ ಇಸ್ ಅ ಇನ್ಕ್ರೀಸಿಂಗ್ ದ ಇನ್ಸಿಡೆಂಟ್ ಆಫ್ ದ ರೇಪ್ ಅಂತ ಕರಿಬಹುದು. ಸೊ ಅದೇ ರೀತಿ ಎಕ್ಸೆಪ್ಟೆನ್ಸ್ ಆಫ್ ದ ಸೊಸೈಟಿ ರಿಜನ್ ಅಂತ ಕರೀತಾರೆ. ನೋಡಿ ಯಾಕೆಂದ್ರೆ ನಾವೆಲ್ಲ ಏನ್ ಮಾಡಿದೀವಿ ಅಂದ್ರೆ ನಮ್ದು ಪ್ಯಾಟ್ರಿಯಾರ್ಕಲ್ ಸೊಸೈಟಿ ಇದೆ, ಅಂದ್ರೆ ನಮ್ದೊಂದು ಪುರುಷ ಪ್ರಧಾನ ಸಮಾಜವಾಗಿದೆ. ಸೊ ಹಾಗಾಗಿ ಏನಂದ್ರೆ ಇದನ್ನ ಸಡನ್ಲಿ 18 ಇಂದ 21 ವರ್ಷ ಮಾಡಿದ್ರೆ ದರ್ ಇಸ್ ಏನಾಗುತ್ತೆ, ಸೊಸೈಟಿ ಅಷ್ಟು ಬೇಗ ಇದನ್ನ ಒಂದು ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ. ಸೊ ಹಾಗಾಗಿ ದರ್ ಇಸ್ ಆಲ್ಸೋ ರಿಜಿಡಿಟಿ ಆಫ್ ದ ಸೊಸೈಟಿ ಅಂತ ಹೇಳ್ಬೋದು. ಜೊತೆಗೆ ಇನ್ಕ್ರೀಸಸ್ ದ ಇಲ್ಲಿಗಲ್ ಮ್ಯಾರೇಜ್ ಅಂತ ಕರೀತಾರೆ. ನೋಡಿ ಏನಂದ್ರೆ ನಾವು ಈ ತರ ಮಾಡೋದ್ರಿಂದ ಮೇ ಬಿ ಒಂದು ಏನಂತಾರೆ ಅನೈತಿಕವಾಗಿ ಅಥವಾ ಸೊ ಒಂದೇನಂದ್ರೆ ಈ ತರದ ಮ್ಯಾರೇಜ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗಾಗಿ ಸೊ ಏನ್ ಪ್ರೆಸೆಂಟ್ ಆಗಿ ನೋಡಿ ಚೈಲ್ಡ್ ಮ್ಯಾರೇಜ್ ಇದ್ರು ಕೂಡ ಆಕ್ಚುಲಿ ಎಷ್ಟೋ ಈ ಒಂದು ಕೊರೋನಾ ಟೈಮ್ ಅಲ್ಲಿ ಸುಮಾರು ಚೈಲ್ಡ್ ಮ್ಯಾರೇಜ್ಗಳು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಏನಾದ್ರು ಲಾ ಈ ತರ ಮಾಡಿದ್ರೆ ಮೇ ಬಿ ಇಲ್ಲಿಗಲ್ ಮ್ಯಾರೇಜ್ಗಳು ಜಾಸ್ತಿ ಆಗ್ಬಹುದು, ಅವುಗಳು ರಿಪೋರ್ಟ್ ಆಗದೆ ಹೋಗಿರ್ಬೋದು. ಸೊ ಹಾಗಾಗಿ ದೇರ್ ಇಸ್ ಆಲ್ವೇಸ್ ಎ ಚಾನ್ಸ್ ಟು ಇನ್ಕ್ರೀಸ್ ದ ಇಲ್ಲಿಗಲ್ ಮ್ಯಾರೇಜ್ ಆಫ್ ದ ಸೊಸೈಟಿ ಅಂತ ಹೇಳ್ಬೋದು. ಜೊತೆಗೆ ದ ಮೋಸ್ಟ್ ಆಫ್ ದಿ ಕಪಲ್ಸ್ ಕನಾಟ್ ಟೇಕನ್ ಪೇರೆಂಟ್ಸ್ ಕನ್ಸೆಂಟ್ ಫಾರ್ ದೇರ್ ಮ್ಯಾರೇಜ್ ಅಂತ ಕರೀತಾರೆ. ಏನಾಗುತ್ತೆ ಅಂದ್ರೆ ನೋಡಿ ಆಕ್ಚುಲಿ ನಮ್ದು ಇಂಡಿಯನ್ ಏನ್ ಸೊಸೈಟಿ ಇದೆಯಲ್ಲ, ಒಂದು ಮ್ಯಾರೇಜ್ ಅನ್ನ ನಾವು ಒಂಥರ ಒಂದು ಸ್ಯಾಕ್ರೆಡ್ ಅಂತ ಕರಿತೀವಿ, ಒಂದು ಪವಿತ್ರ ಅಂತ ಕರಿತೀವಿ. ಸೊ ಹಾಗಾಗಿ ಎಲ್ಲ ಪೇರೆಂಟ್ಸ್ ಕೂತ್ಕೊಂಡೆಲ್ಲ ಮದುವೆ ಮಾಡ್ತಾ ಹೋಗ್ತಾರೆ. ಸೊ ಮೇ ಬಿ ಮುಂದೆ ಏನಾಗ್ಬೋದು, ಏನು ಕಪಲ್ಸ್ ಗಳೇನಂದ್ರೆ ಇವನ್ ಪೇರೆಂಟ್ಸ್ ನ ಒಂದು ಅನುಮತಿ ಇರ್ಲಾರ್ದೆ ಮದುವೆ ಆಗ್ಬಹುದು. ಇದರಿಂದ ಎಲ್ಲೊಂದ್ ಕಡೆ ಒಂದು ಒಂದು ಸ್ಯಾಂಕ್ಟಿಟಿ ಇದೆಯಲ್ಲ ಎಲ್ಲೊಂದ್ ಕಡೆ ಸೊ ಕೊಲ್ಯಾಪ್ಸ್ ಆಗುತ್ತೆ ಅಂತ ಅದು ಕೂಡ ಒಂದು ನಾವು ಪಾಯಿಂಟ್ಸ್ ಮಾಡಬಹುದು. ಜೊತೆಗೆ ರಿಲಿಜಿಯಸ್ ಕಾನ್ಫ್ಲಿಕ್ಟ್ ಅಂತ ನೋಡಿ. ಹೌದಾ? ಈಗ ನಮ್ಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ಏನ್ ಹೇಳುತ್ತಂದ್ರೆ 18 ವರ್ಷ ಹುಡುಗಿಗಾಗಿರ್ಬೇಕು, 21 ವರ್ಷ ಹುಡುಗ ಆಗಿರ್ಬೇಕು. ಆದ್ರೆ ಇಸ್ಲಾಂ ಏನ್ ಹೇಳುತ್ತೆ ನೋಡಿ, ಅವ್ರಿಗೆ ಏನಂದ್ರೆ ಜಸ್ಟ್ ಆ ಹುಡುಗಿ ಪವರ್ಟಿ ಸ್ಟಾರ್ಟ್ ಆದ್ರೆ ಅಥವಾ ಏನಾದ್ರೆ ಅಂದ್ರೆ ಅವಾಗ ಆಕೆಗೆ ಮದುವೆ ಮಾಡಬಹುದು ಸ್ವಂತಿದೆ. ಅಂದ್ರೆ ಇಲ್ಲಿ ಏನಾಗ್ತದೆ, ಅಗೇನ್ ದೇರ್ ಇಸ್ ಒಂದು ಧಾರ್ಮಿಕವಾದಂತ ಸಂಘರ್ಷ ಅಥವಾ ಸಂಕಟ ಉಂಟಾಗುತ್ತೆ ಅಂತ ಹೇಳ್ಬೋದು. ದೇರ್ ಇಸ್ ಅ ರೈಸಿಂಗ್ ಆಫ್ ದ ರಿಲಿಜಿಯಸ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬೋದು ಇನ್ ದ ಸೊಸೈಟಿ ಅಂತ ಕರೀತಾರೆ. ಸೊ ಎಲ್ಲ ಕೂಡ ಒಂದು ನೆಗೆಟಿವ್ ಪಾಯಿಂಟ್ಸ್ ಆವ ಕಾನ್ಸ್ ಆಫ್ ದಿ ಇನ್ಕ್ರೀಸಿಂಗ್ ದ ಮ್ಯಾರೇಜ್ ಏಜ್ ಆಫ್ ದಿ ಗರ್ಲ್ಸ್ ಫ್ರಮ್ 18 to 21 ಇಯರ್ಸ್ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇದಿಷ್ಟು ಇವತ್ತಿನ ಟಾಪಿಕ್ ಆಗಿತ್ತು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ ಒಂದಿಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.